ನಾನು ಜಾಗೃತ ಮಹಿಳಾ ಒಕ್ಕೂಟ ಬೆಳಗಾವಿಯಿಂದ ಬಂದಿದ್ದೇನೆ. ನಾವು ಫೆಬ್ರವರಿ 3ನೇ ತಾರೀಕು ಬೆಳಗಾವಿಯಲ್ಲಿ ಆರೋಗ್ಯ ಹಕ್ಕಿನ ಜಾಥಾವನ್ನು ಸಂಪೂರ್ಣವಾಗಿ ಒಳ್ಳೆ ರೀತಿಯಿಂದ ಮಾಡಿದ್ವಿ. ಆದರೆ ನಾವು ಹಳ್ಳಿ ಜನಕ್ಕೆ ನಮ್ಮದು ಒಂದು ಆರೋಗ್ಯ ಹಕ್ಕಿನ ಜಾಥಾ ಐತಿ ಬರ್ರಿ ಅಂದಾಗ ಆ ಜನ ಏನು ಹೇಳ್ರಿ ಗೊತ್ತೈತಿ, ಆರೋಗ್ಯ ಹಕ್ಕಿನ ಜಾಥಾ ಅನ್ನತ್ತೀರಿ, ಇವಾಗ ಎರಡು ಖಾಸಗಿಗೆ ಮತ್ತು ಸರ್ಕಾರಿಗೆ ವ್ಯತ್ಯಾಸವೇನೈತಿ ಅಂತ ನಮಗೆ ಕ್ವಶನ್ ಮಾಡಿದ್ರು. ಅಂದರೆ ಇವಾಗ ಖಾಸಗಿಯಲ್ಲಿ ಏನೈತಿಲ್ಲ ಆಗ ಸರ್ಕಾರಿಯಲ್ಲೂ ಆಗ್ತಾ ಇದೆ. ಇಲ್ಲೂ ಚೀಟಿ ಬರ್ಕೊಡ್ತಾ ಇದ್ದಾರೆ, ಅಲ್ಲಿ ಚೀಟಿ ಬರ್ಕೊಡ್ತಾರೆ. ನಮ್ಗೆ ಎರಡು ಒಂದೇ ಥರ ಅನಿಸ್ತಾ ಇದೆ. ಯಾವ ಹಕ್ಕನ್ನು ನಾವು ಪಡೆದುಕೊಳ್ಳೋಣ ಅಂತ ನಮಗೆ ಕ್ವಶನ್ ಮಾಡಿದ್ರು. ಆದರೆ ನಾವು ಈಗ ಹಂಗೆ ಮಾಡೋದು ಬೇಡ, ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳೋಣ. ಅಲ್ಲಿ ನಮಗೆ ಚೀಟಿ ಕೊಡೋದು ಬೇಡ, ನಮ್ಗೆ ಒಳ್ಳೆ ರೀತಿಯಿಂದ ಚಿಕಿತ್ಸೆ ಸಿಗಬೇಕು. ಇವಾಗ ನಮ್ಮ ಪ್ರಾಥಮಿಕ ಕೇಂದ್ರದಾಗ ನಾವು ಹೋದ್ರೆ ನಮ್ಗೆ ಏನಾರ ನಾವು ರಕ್ತ ತಪಾಸಣೆ ಮಾಡ್ಬೇಕಂದ್ರೆ ಇದೇ ವಾರ ಬರ್ರಿ ಅಂತಾರ ಅವ್ರು. ಪ್ರತಿದಿನ ಪ್ರತಿ ವಾರದಲ್ಲಿ ಇದೇ ವಾರ ಇವತ್ತು ಮಂಗಳವಾರ ದಿನದಂದೇ ರಕ್ತ ತಪಾಸಣೆ ಇರುತ್ತದೆ ಮತ್ತು ಬುಧವಾರ ಇರಂಗಿಲ್ಲ. ಆದ್ರೆ ನಮಗೆ ನಮ್ದು ಹಳ್ಳಿ ಕಡೆ ಎಲ್ಲ ರೈತರು ಇರ್ತಾರೆ. ಇವಾಗ ನಾವು ಇಷ್ಟ ತನಕ ಮಾತಾಡಿದೆಲ್ಲ ಜಿಲ್ಲೆ ಪರವಾಗಿ, ಆದ್ರೆ ಹಳ್ಳಿಯಲ್ಲಿ ಕೂಲಿ ಕಾರ್ಮಿಕರು ಅವ್ರಿಗೆ ಇದೇ ತರ ಟೈಮ್ ಇರುತ್ತೆ ಅಂತ ಇಲ್ಲ. ಅವರು ರಾತ್ರಿನೂ ಬರ್ಬೋದು, ಹಗಲಿನೂ ಬರ್ಬೋದು. ಅವ್ರ ಅನುಕೂಲಕ್ಕಾಗಿ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆದ್ರೆ ಗೌರ್ಮೆಂಟ್ ಅವ್ರಿಗೆ ಸರಿಯಾದ ಚಿಕಿತ್ಸೆಯನ್ನೇ ಕೊಡಂಗಿಲ್ಲ. ಅದೇ ತರ ಈಗ ನಾವು ಜಾಗೃತ ಮಹಿಳಾ ಒಕ್ಕೂಟದಿಂದ ಡಾಕ್ಟರ್ ಗೋಪಾಲ್ ಸರ್ ಅವ್ರ ಅನುಮತಿ ಪಡ್ಕೊಂಡು ಪ್ರತಿ ತಿಂಗಳನ್ನು 30ನೇ ತಾರೀಕಿಗೆ ಆರೋಗ್ಯ ತರಬೇತಿ ಅಂತ ಹಮ್ಮಿಕೊಳ್ಕೋತೀವಿ. ಪ್ರತಿ ತಿಂಗಳಲ್ಲಿ ಪ್ರತಿ ಒಂದು ಹಳ್ಳಿಗೆ ಹೋಗಿ ಗರ್ಭಿಣಿ, ಬಾಣತಿ, ಆಶಾ ಕಾರ್ಯಕರ್ತರು, ಮಕ್ಕಳು ಇಂಥವನ್ನೆಲ್ಲ ಸೇರಿಸಿ ಒಂದು ಆರೋಗ್ಯ ತರಬೇತಿಯನ್ನು ಮಾಡುತ್ತೇವೆ. ಆ ಮಾಡೋದ್ರ ಮೂಲಕ ಹಳ್ಳಿ ಜನಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ಸೌಲಭ್ಯಗಳನ್ನು ದೊರಕಿಸ್ಕೊಳ್ಳೋದು ಹೇಗಂತ ನಾವು ಅವರಿಗೆ ತಿಳಿಸಿಕೊಡುತ್ತೇವೆ. ಇಷ್ಟು ಮಾತು.